ಸೊ ಮೇಡಮ್ ನೀವು ಮಾಡಿ ಮೇಲ್ಗಡೆ ಹೋದ್ರಿ, ಬೆಟ್ಟದ ಮೇಲೆ ಹೋದ್ರಿ, ಕುದುರೆ ಮೇಲೆ ಹೋದ್ರಿ, ಫುಲ್ಲು ಮೆಡೋಸು ಗ್ರೀನರಿ, ಆಮೇಲೆ ಏನ್ ತಿಂದ್ರಿ ಮೇಡಮ್? ಓಕೆ, ಅಲ್ಲಿ ನಾವು ಒಳಗಡೆ ಹೋದ ತಕ್ಷಣ ಅಲ್ಲಿ ಒಂದು ½ an hour ಫಸ್ಟ್ ಹೋದ ತಕ್ಷಣ ಫೋಟೋಸ್ ತಗೊಂಡ್ಬಿಟ್ಟಿದ್ದೀವಿ ನಾವು. ಓಕೆ, ಆ ಕಡೆಯಿಂದ ಎಲ್ಲೂ ಹೋಗೂ ಇಲ್ಲ, ಕೆಳಗಡೆನೂ ಹೋಗೂ ಇಲ್ಲ, ಓನ್ಲಿ ಫೋಟೋಸ್ ತಗೋತಿದ್ದೀವಿ. ಅಲ್ಲಿ ಲೆಸ್ ಕ್ರೌಡೆಡ್ ಇತ್ತು ಸ್ವಲ್ಪ, ಸೊ ಅಲ್ಲಿ ಫೋಟೋಸ್ ತಗೋತಾ ಇದ್ವಿ. ಆಮೇಲೆ ಸಿದ್ಧಾಂತ ಏನಂತಂದ, ನನ್ನ ಮಗ ಏನಂತಂದ, ಅವನು ಮ್ಯಾಗಿ ತಿನ್ಬೇಕು ಇಲ್ಲಿ ಅಂತ ಅಂದ. ಅಲ್ಲಿ ಮ್ಯಾಗಿ ಫೇಮಸ್ ಆಕ್ಚುಲಿ. ಮ್ಯಾಗಿ ತಿನ್ನೋಣ ಅಂತ ಫಸ್ಟ್ ಅಲ್ಲಿ 8-10 ತರದ್ದು ಚಿಕ್ಕ ಚಿಕ್ಕ ಶಾಪ್ ಇರುತ್ತೆ. ಅಲ್ಲಿ ಸೆಕೆಂಡ್ ಶಾಪ್ಗೆ ನಾವು ಹೋಗಿದ್ದೆ ಆಕ್ಚುಲಿ. ಅಲ್ಲಿ ಅದಕ್ಕೂ ಅಷ್ಟೇ ಅದೇ ಶಾಪ್ ಹೋಗ್ಬೇಕು ಅಂತ ಅವನ ಇದ್ ಮಾಡಿ ಇನ್ಸಿಸ್ಟ್ ಮಾಡ್ದ. ಅದಕ್ಕೇನೆ ಅಲ್ಲೇ ಹೋದ್ವಿ. ಅಲ್ಲಿ ನಮ್ಗೆ ಅಲ್ಲಿ ಹೋಗಿ ರೀಚ್ ಆಗಿದ್ದೀವಿ. ಏನೇನು ಅಂತ ಆರ್ಡರ್ ಕೊಟ್ಟಿದ್ದೀವಿ. ನನ್ಗೆ ವಾಶ್ರೂಮ್ಗೆ ಹೋಗ್ಬೇಕಾಯ್ತು. ಸೊ ಅಲ್ಲಿ 500 ಮೀಟರ್ ಹೋಗ್ಬೇಕು ವಾಶ್ರೂಮ್, ಅಷ್ಟು ದೂರ ಇದೆ. ಅಲ್ಲಿ ಹಾಗೆ ಹೋಗ್ಬಿಟ್ಟಿದೀನಿ, ಕ್ಯಾಶ್ ಏನು ತಗೊಂಡ್ ಹೋಗಿಲ್ಲ. ಅಲ್ಲಿ ಅವರು ಕ್ಯಾಶ್ ಪೇಮೆಂಟ್ ಮಾಡೋಣ ಅಂತ ಅಂದ್ರು. ಸೊ ಮತ್ತೆ ವಾಪಸ್ ಬಂದು ಮತ್ತೆ ಕ್ಯಾಶ್ ಪೇಮೆಂಟ್ ಮಾಡೋಣ ಅಂತ ಕ್ಯಾಶ್ ತಗೊಂಡು ಹೋಗಿದ್ದೀನಿ ಹಸ್ಬೆಂಡ್. ಸೊ ಆಮೇಲೆ ಹೋಗಿ ಬಂದೆ, ವಾಶ್ರೂಮ್ಗೆ ಹೋಗಿ ಬಂದೆ. ನಾನು ಮ್ಯಾಗಿ ಆರ್ಡರ್ ಮಾಡಿದ್ದೆ. ಮ್ಯಾಗಿ ತಿಂತಿದ್ದೀವಿ. ಅವನು ಏನೋ ಆಲೂ ಪರೋಟ ಅದು ಸಿಗುತ್ತೆ, ಅದರದ್ದು ಸಿಗುತ್ತೆ. ಹಾ, ಆಮೇಲೆ ಹಾಟ್ ಚಾಕ್ಲೇಟು, ಟೀ ಅದೆಲ್ಲ ಸಿಗುತ್ತೆ. ಸೊ ಆರ್ಡರ್ ಮಾಡ್ಕೊಂಡು ಮ್ಯಾಗಿ ಎಲ್ಲ ತಿಂದ್ಬಿಟ್ಟು ಟೀ ಕುಡಿಬೇಕು ಅಂತ ಟೀ ಕುಡಿತಾ ಇದ್ದೀವಿ. ಅಷ್ಟೊತ್ತಿಗೆ ಅಲ್ಲಿ ದಾವಣಗೆರೆಯವರು ಸಿಕ್ಕಿದ್ರು, ಅಲ್ಲೇ ಪಕ್ಕದಲ್ಲೇ ಇದ್ರು. ನಾವು ಕನ್ನಡ ಮಾತಾಡ್ತಿರೋದು ನೋಡಿ ಅವರು ನೀವೆಲ್ಲಿಯವರು ಅಂತ ಕೇಳಿದ್ರು. ನಾವು ಬ್ಯಾಂಗ್ಳೂರಿಂದ ಬಂದಿರೋದು ಅಂತ ಹೇಳಿದ್ವಿ. ಅವ್ರು ನಾವು ದಾವಣಗೆರೆ ಅಂತ ಹೇಳಿ ಅವ್ರ ಜೊತೆಗೆ ಮಾತಾಡ್ತಿದ್ವಿ, ಟೀ ಕುಡಿತಾ ಇದ್ವಿ. ಅಷ್ಟೊತ್ತಿಗೆನೆ ಢಮ್ ಅಂತ ಏನೋ ಶಬ್ದ ಕೇಳಿಸ್ತು. ಅರೌಂಡ್ ಎಷ್ಟು ಟೈಮ್ ಆಗಿರ್ಬೋದು ಅವಾಗ? 1:45 ಆ ತರ ಆಗಿರ್ಬೋದು. ಬಟ್ ಡಮ್ ಅಂತ ಸೌಂಡ್ ಕೇಳಿಸಿದ್ರೆ ನಿಮ್ಗೆ ಎಲ್ಲಾರು ಒಂದು ಕಾರ್ನರ್ ಆಫ್ ಹಾರ್ಟ್ ಅಲ್ಲಿ ಅನಿಸ್ತಾ? ಎಲ್ಲೂ ಅನ್ಸಿಲ್ಲ, ಯಾಕಂದ್ರೆ ನಿಮ್ಗೆ ಫೀಲ್ ಆಗದೇ ಇಲ್ಲ. ಅದೆಲ್ಲ ಮುಂಚೆ ಆಯ್ತು. ಅಟ್ಯಾಕ್, ಟೆರರಿಸಮ್ ಎಲ್ಲ ನಮ್ ತಲೆಯಲ್ಲಿ ಹೆಂಗೆ ಅಂತಂದ್ರೆ ಅದೆಲ್ಲ ಇವಾಗ ಏನು ಇಲ್ಲ ಸೇಫ್ ಅಂತ ನಮ್ಗೆ ಆಯ್ತಾ. ಸೊ ಅದು ಒಂದು ಥಾಟ್ ಬಂದಿಲ್ಲ ನಮ್ಗೆ ಆಕ್ಚುಲಿ. ಸೊ ನಾವು ಕೇಳಿದ್ವಿ, ಆದ್ರೂ ಶಾಪ್ನವ್ರನ್ನ ಕೇಳಿದ್ವಿ ಏನ್ ಸೌಂಡ್ ಅದು ಅಂತ. ಸೇಮ್ ಎಕ್ಸಾಕ್ಟ್ಲಿ ಪಟಾಕಿ ಹೆಂಗ್ ಸೌಂಡ್ ಆಗುತ್ತೋ ಹಂಗೆ ಸೌಂಡ್ ಆಗುತ್ತೆ. ಸೊ ಶಾಪ್ ಅವ್ರು ಏನಾದ್ರು ರಿಯಾಕ್ಟ್ ಮಾಡಿದ್ನ? ಅವ್ನು ಏನಂದ, ಓ ಪಟಾಕ ಹೇ ಮೇಡಮ್, ಕೋಯಿ ದಿಕ್ಕತ್ ನಹಿ ಆಪ್ ಚಾಯ್ ಪೀಜಿ ಅಂತ. ಏನೋ ಗೊತ್ತಿಲ್ಲ ಮೇಡಮ್, ಅದು ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಎಲ್ರು ಒಂಥರ ಯಾರಿಗೂ ಫಸ್ಟ್ ನಿಮ್ ತಲೆಗೆ ಆ ಥಾಟ್ ಬರಲ್ಲ ಫಸ್ಟ್ ಆಫ್ ಆಲ್. ಸೊ ನಾವೇನ್ ಅನ್ಕೊಂಡ್ವಿ, ಅದು ಫುಲ್ ಫಾರೆಸ್ಟ್ ಏರಿಯಾ ಜೋರಾಗಿ ಕೇಳುತ್ತೆ, ಎಕೋ ಆಗುತ್ತೆ. ಮತ್ತೆ ಆನಿಮಲ್ಸ್ ಓಡ್ಸಕ್ಕೆ ಏನಾದ್ರು ಪಟಾಕಿ ಆ ತರದ್ ಇರ್ಬೋದೇನೋ ಅಂತ ನಮ್ಗೆ ಥಾಟ್ ಅಂತ ಬಂದಿದ್ದು. ಯಾಕಂದ್ರೆ ನಾವು ಹಳ್ಳಿಗಳಲ್ಲೇ ಹುಟ್ಟಿ ಬೆಳೆದವರು. ಸೊ ಆ ತರದ್ದೆಲ್ಲ ಮಾಡ್ತಾರೆ ಅಂತ ಕೇಳಿದೀವಿ. ಸೊ ಅದಾಗಿರ್ಬೋದು ಅನ್ಕೊಂಡು ನಮ್ ತಲೆಯಲ್ಲಿ. ಸೊ ದಿಸ್ ಶೂಟಿಂಗ್ ಹ್ಯಾಪನ್ ಆನ್ ದ ಟಾಪ್ ಆಫ್ ದ ಮೌಂಟೇನ್ ಆರ್ ಬಿಲೋ ದ ಮೌಂಟೇನ್? ಆಕ್ಚುಲಿ ಬಿಲೋ ಆಗಿತ್ತು. ನಾವು ಫೋಟೋ ತೆಕ್ಕೊಂಡಿದ್ದು ಟಾಪ್ ಅಲ್ಲಿ, ಮೇಲ್ಗಡೆ ಕಡೆ. ಅಂದ್ರೆ ಅದು ಹೆಂಗಿದೆ ಅಂತಂದ್ರೆ ಓವಲ್ ಶೇಪ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓವಲ್ ಶೇಪ್ ಅಲ್ಲಿ ಹಿಂಗೆ ಉದ್ದ ಇದೆ. ನಾವ್ ಈ ಕಡೆ ಕೂತಿರೋದು, ನಮ್ಗೆ ಸೌಂಡ್ ಕೇಳಿಸಿದ್ ಈ ಕಡೆ ಕೆಳಗಡೆ. ನಾನು ವಾಶ್ರೂಮ್ ಹೋಗಿದ್ನಲ್ಲ ಸೈಡ್, ಆ ಸೈಡ್. ಸೊ ಆ ಸೈಡ್ ಇಂದ ಕೇಳಿಸಿರೋದು ವಾಯ್ಸ್ ಕೇಳಿಸಿರೋದು. ಅಪ್ರಾಕ್ಸಿಮೇಟ್ಲಿ ನಿಮ್ಗೂ ಆ ಶೂಟ್ ನಡೆಯೋ ಸ್ಪಾಟ್ ಎಷ್ಟು ಡಿಸ್ಟೆನ್ಸ್ ಇದೆ? ಇಲ್ಲ, ತುಂಬಾ ಡಿಸ್ಟೆನ್ಸ್ ಇದೆ. ಯಾಕಂದ್ರೆ ಇದೆ, ಇಲ್ಲ 7 ಕಿಲೋಮೀಟರ್ಸ್ ಅಲ್ಲ, ಅದೇ ಜಾಗದಲ್ಲೇ ಅಲ್ಲಿ ಕೇಳುವಷ್ಟು ನಮ್ಗೆ ಒಂದು 500 ಮೀಟರ್ಗಿಂತ ಒಂದು 700 ಮೀಟರ್ ಇರ್ಬೋದು. ಜಸ್ಟ್ ಆ ಶೂಟ್ ನಡೆಯೋ ಸ್ಪಾಟ್ಗೂ ನಿಮ್ಗೂ 700 ಮೀಟರ್ ಇದೆ. ಅಂದ್ರೆ ಸೌಂಡ್ ಕೇಳಿದ್ರು. ಸೊ ಅದು ಏನು ಅಂತ ಕೇಳಿದ್ವಿ. ಅವ್ರು ಏನು ಪ್ರಾಬ್ಲಮ್ ಇಲ್ಲ, ಟೀ ಕುಡೀರಿ ನೀವು ಆರಾಮ್ಸೆ ಅಂತ. ಸೊ ಏನು ಗೊತ್ತಾಗಿಲ್ಲ. ಸೊ ನಾವು ಟೀ ಕುಡಿಯಕ್ ಸ್ಟಾರ್ಟ್ ಮಾಡಿದ್ವಿ. ನಾವು ಟೀ ಕುಡಿಯಕ್ ಮತ್ತೆ ಸ್ಟಾರ್ಟ್ ಮಾಡಿದಾಗ ಇನ್ನೊಂದ್ಸಲ ಫೈರಿಂಗ್ ಸೌಂಡ್ ಕೇಳಿಸ್ತು. ಫೈರಿಂಗ್ ಅಂತಂದ್ರೆ ನಮ್ಗೆ ಯಾವಾಗ ಫೈರಿಂಗ್ ಅಂತ ಅನ್ಸುತ್ತೆ, ಅದೇನ್ ಪಟಾಕಿ ಅಂತ ನೀವ್ ತಿಳ್ಕೊಡಿ ಇವಾಗ ಆಯ್ತಾ. ಸೆಕೆಂಡ್ ಟೈಮು ಕೇಳಿಸ್ತು ಅದೇನೆ. ಆಮೇಲೆ ಮತ್ತೆ ನಮ್ಗೆ ಒಂಥರ ಅನ್ಸ್ತು, ಏನೋ ಒಂದ್ ಸ್ವಲ್ಪ ಭಯ ಶುರುವಾಯ್ತು. ಆದ್ರೂ ಟೆರರಿಸ್ಟ್ ಅಟ್ಯಾಕ್ ಅಂತ ತಲೆ ಬಂತು. ಏನೋ ಮಿಲಿಟರಿ ಅವರೇನೋ ಮಾಡ್ತಿರ್ಬೋದು, ಏನು ಅನ್ಸಿಲ್ಲ. ಏನೋ ಒಂದು ಆನಿಮಲ್ಸ್ ಓಡ್ಸಕ್ಕೆ ಏನೋ ಫೈರ್, ಅದೇ ನಮ್ದು ಅದೇ ಥಾಟಲ್ಲಿ. ಆಮೇಲೆ ನಾವು ಫೋಟೋ ತೆಕ್ಕೊಂಡಿದ್ವಲ್ಲ, ಅಲ್ಲಿಂದಾನೆ ಇಬ್ರು ಗನ್ ಮ್ಯಾನ್ ಅಂದ್ರೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ಕೊಂಡು ಬಂದ್ರು. ನಿಮ್ ಕಣ್ ಮುಂದೆ? ನಮ್ ಕಣ್ ಮುಂದೆ. ಹೌದು. ಅಂದ್ರೆ ಅವರು ಫೇಸಸ್ ಕವರ್ ಮಾಡ್ಕೊಂಡಿದ್ದಾರೆ. ಅವ್ರ ಫೇಸ್ ನಮಗ್ ಕಾಣಿಸಿಲ್ಲ, ಫೇಸಸ್ ಕವರ್ ಮಾಡ್ಕೊಂಡಿದ್ದಾರೆ. ಕಾಶ್ಮೀರಿ ಡ್ರೆಸ್ ತರ ಏನೋ ಒಂಥರ ಗೌನ್ ತರ ಹಾಕೊಂಡಿದ್ದಾರೆ. ಆ ತರದ್ದೇನ್ ನಮ್ಗೆ ಅನ್ಸಿಲ್ಲ ಮ್ಯಾಮ್. ಇತ್ತು ಅಂತ ನಮ್ಗೆ ಒಂಥರ ಅಸ್ಪಷ್ಟವಾಗಿ ಅಂತೀವಲ್ಲ, ಯಾಕಂದ್ರೆ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಯಾರು ನೋಡ್ತೀರಾ, ಏನ್ ನೋಡ್ತೀರಾ. ಕೆಳಗಡೆ ಹೋಗ್ತಾ ಇಲ್ಲ, ಅವರು ಅಲ್ಲಿಂದ ಶೂಟ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಅಲ್ಲಿ ನಾವ್ ಎಲ್ಲಿದ್ವು ಎಕ್ಸಾಕ್ಟ್ ಫೋಟೋ ತಗೊಂಡಿದ್ವು ½ an hour ಅಲ್ಲಿಂದಾನೇ ಎಂಟ್ರಿ ಕೊಟ್ಟಿದ್ದಾರೆ. ಗೇಟ್ ಇತ್ತು ಅಂತ ಹೇಳಿ? ಗೇಟ್ ಇಲ್ಲ, ಅಲ್ಲಿ ಫಾರೆಸ್ಟ್ ಇಂದ
ಎಂಟ್ರಿ ಆಗ್ಬೇಕು ನೀವು. ಸೊ ಫಾರೆಸ್ಟ್ ಒಳಗಿಂದ ನುಗ್ಗಿದಾರೆ ಬಂದಿದ್ದಾರೆ, ಯಾವ ಕಡೆಯಿಂದ ಗೊತ್ತಿಲ್ಲ, Okay. ಫಾರೆಸ್ಟ್ ಒಳಗಡೆಯಿಂದ ಬಂದಿರೋದು. ಆಮೇಲೆ ಶೂಟ್ ಮಾಡ್ಕೊಂಡು ಬರಕ್ ಸ್ಟಾರ್ಟ್ ಮಾಡಿದ್ರು. ನಮ್ ಕಣ್ಣೆದ್ರಿಗೆ ಎಷ್ಟೋ ಜನ ಗುಂಡು ಬಿದ್ದಿದೆ, ಅಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ, ನಮ್ಗೆ ಏನ್ ಆಗ್ತಿದೆ ಅಂತ ಗೊತ್ತಾಗಿಲ್ಲ. ಅದು ನೋಡಿದ ತಕ್ಷಣ ನಾವ್ ಏನ್ ಮಾಡಿದ್ವಿ, ಅಲ್ಲಿ ಟೆಂಟ್ ಅಲ್ಲಿ ಯಾರ್ಯಾರು ಇದ್ರು ಎಲ್ಲರೂ ನೆಲದ ಮೇಲೆ ಒಬ್ರ ಮೇಲೆ ಒಬ್ರು ಮಲ್ಕೊಂಡ್ಬಿಟ್ರು. ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಟೆಂಟ್ ಅಲ್ಲೇ ಒಂದು 25ರಿಂದ 30 ಜನ ಇದೆ. ಇಷ್ಟೇ ಚಿಕ್ಕ ಟೆಂಟ್ ಹೋದ್ರು, ಅದ್ರಲ್ಲೇ 25ರಿಂದ 30 ಜನ ಒಬ್ರ ಮೇಲೆ ಒಬ್ರು ಅಲ್ಲೇ ಮಲ್ಕೊಂಡಿದ್ವಿ. ಸುಮ್ನೆ ಮಲ್ಕೊಂಡ್ಬಿಟ್ವಿ. ಅದ್ ಏನಕ್ಕೆ ಹಂಗ್ ಮಾಡಿದ್ವು ನಾವು, ನಮ್ಗೆ ಯಾರಿಗೂ ಇವತ್ತಿಗೆ ನೆನ್ಸ್ಕೊಂಡ್ರು ಗೊತ್ತಾಗ್ತಿಲ್ಲ ಆ ಮೂಮೆಂಟ್ ಹೆಂಗ್ ಮಾಡಿದ್ವಿ ಅದನ್ನ ಅಂತ. ನಿಜವಾಗ ನನಗೆ ಕೇಳಿದ್ರೆ ಮೈಯೆಲ್ಲ ಜುಮ್ ಅಂತ ಇದೆ, ನನ್ಗೆ ಒಂಥರ ಭಯ ಆಗ್ತಾ ಇದೆ. ಟ್ರಿಪ್ ಅಂತ ಹೋಗಿರ್ತೀವಿ, ಏನೋ ಸ್ನೋ ನೋಡೋಕ್ಕೋ ಇನ್ನೇನೋ ನೋಡೋಕ್ಕೋ ರಿಲ್ಯಾಕ್ಸೇಷನ್ಗೋ. ಜಸ್ಟ್ ಇಮ್ಯಾಜಿನ್ ಇಬ್ರು ಟೆರರಿಸ್ಟ್ ಬಂದು ಮನ್ಸು ಇಚ್ಛೆ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳು ಮರಿ ಗಂಡ ಹೆಂಡತಿ ಏನೋ ಮಾನವೀಯತೆ ಮರೆತು ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಮೃಗಗಳನ್ಬೇಕು, ಸ್ಯಾಡಿಸ್ಟ್ ಅನ್ಬೇಕು, ಗೊತ್ತಾಗ್ತಿಲ್ಲ. ಲೆಟ್ ಮಿ ಕಂಟಿನ್ಯೂ.